ಒಬ್ರು ಬರ್ತಾ ಇಲ್ಲ ಬೈಕ್ ಅವರು. ಏನಿದು ರೂಟು? ನಾವು ಯಾವ ರೂಟಿಗೆ ಬಂದ್ವಿ? ಗೈಸ್ ರೂಟ್ ಮಿಸ್ ಆಗೋಗಿತ್ತು. ರೂಟ್ ಮಿಸ್ ಆಗಿ ಬರ್ತಾ ಇದ್ದೀವಿ. ನೋಡಿ ಗೈಸ್ ಹೆಂಗೈತೆ, ನೋಡಿ ಹೆಂಗೈತೆ. ಗಾಯ್ಸ್ ಇಲ್ಲಿ ಮಾತ್ರ ಬರೋಕೆ ಹೋಗ್ಬೇಡಿ. ಕ್ಲೋಸ್. ಏನಿದೆ ಹೆಸರು? ಗಡಾಯ್ಕಲ್. ಸಾರಿ, ಏನ ಈಗ ಸೆಷನ್ ಆಗೈತೆ ವೆಲ್ಕಮ್ಗೆ. ಫಸ್ಟ್ ಗೇಟ್ ಬಿಟ್ಟವ್ರೆ, ಆಮೇಲೆ ನಮ್ದು ಸೆಕೆಂಡ್ ಗೇಟು, ಆಮೇಲೆ ಥರ್ಡ್ ಗೇಟು ಇಲ್ಲಿ. ಕನ್ನಡ ಮಂಡೆ, ಕನ್ನಡ ಹೆಣ್ಣೆ, ಕಸ್ತೂರಿ ಕಣೆ ನಂಜಿ, ಕನ್ನಡ ನೀರು, ಕನ್ನಡ ಉಸಿರು, ಕಾವೇರಿನೇ ನಂಜಿ. ನಾನು ಕನ್ನಡಿಗ, ಕನ್ನಡ. ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ. ನಾನು ನಿಮ್ಮ ಮತ್ತೆ ಜುಜ್ಜಟ್ಟಿ. ವೆಲ್ಕಮ್ ಟು ನ್ಯೂ ವ್ಲಾಗ್ ಗಾಯ್ಸ್. ಒಬ್ರು ಬರ್ತಾ ಇಲ್ಲ ಬೈಕ್ ಅವರು. ಯಾಕೋ ಡೌಟು ಗಾಯ್ಸ್. ಓಪನ್ ಇರೋ ಡೌಟು ಅನ್ಕೋತೀನಿ. ಒಬ್ರು ಬೈಕ್ ಇಲ್ಲ, ಒಂದು ಕಾರು ಬರ್ತಾ ಇಲ್ಲ. ನಮ್ಮ ಪ್ರಕಾರ ಡೌಟೇ, ಬಿಡ್ತಾರ ಡೌಟು. ಈ ಕಡೆನೇ ಬಂದಿಲ್ಲ ಅಂದ್ರೆ ಆ ಕಡೆ ಬಂದಿರ್ಬೋದು, ಗೊತ್ತಿಲ್ಲ. ಒಟ್ಟು ಹೋಗ್ತಾ ಇದ್ದೀವಿ, ನೋಡೋಣ. ಬಿಟ್ರೆ ಅದೃಷ್ಟ. ಮಾತ್ರ ವೆದರ್ ಮಾತ್ರ ಸೂಪರ್ ಆಗೈತೆ. ಓಹ್ ಯಾವುದೋ ಒಂದು ಕಾರ್ ಕಾಣಿಸ್ಬಿಡ್ತು. ಹಾಂ ಚೂರು ಬಂದ್ವಿ. ಸೀಸನ್ನು ಈ ಗಾಯಸ್ ನೋಡಿ. ಏನಿದು ರೂಟು? ನಾವು ಯಾವ ರೂಟಿಗೆ ಬಂದ್ವಿ? ಬಟ್ ಇದು ತೋರಿಸ್ತಾರೆ ಅಲ್ಲಿಂದ ಇಲ್ಲಿಂದ ಅಡುಗೆ ತೋರಿಸ್ತಾ ಇದ್ದಿದ್ದು. ಬೇಸ್ ಜಾಗ ಐತಿ. ಏನು ನೆಟ್ವರ್ಕ್ ಪ್ರಾಬ್ಲಮ್ಮಾ ಇಲ್ಲ ನಮ್ಮ ಮೊಬೈಲ್ದೇ ಪ್ರಾಬ್ಲಮ್ಮಾ ಗೊತ್ತಾಯ್ತಲ್ವಲ್ಲ. ಗೈಸ್ ರೂಟ್ ಮಿಸ್ ಆಗೋಗಿತ್ತು. ರೂಟ್ ಮಿಸ್ ಆಗಿ ಬರ್ತಾ ಇದ್ದೀವಿ. ನೋಡಿ ಗೈಸ್ ಹೆಂಗೈತೆ. ಬೇರೆ ಮೇ ಬಿ ಬಿಡ್ತಾಳೆ ಅನ್ಸುತ್ತೆ ಗೈಸ್. ಅದಕ್ಕೆ ಯಾರ ಮಕ್ಕಳು ಇಲ್ಲ ಇಲ್ಲಿ. ಯಾರೂ ಇಲ್ಲ ಗೈಸ್ ಇಲ್ಲಿ. ನೋಡಿ ಹೆಂಗೈತೆ. ಗಾಯ್ಸ್ ಇಲ್ಲಿ ಮಾತ್ರ ಬರೋಕೆ ಹೋಗ್ಬೇಡಿ, ಕ್ಲೋಸ್ ಆಗೈತೆ. ಇಲ್ಲಿ ನೋಡಿ ಗಾಯಿ ಕಡಲು ಅಂತ. ಇಲ್ಲಿ ಬರೋಕೆ ಹೋದ್ರು ವೇಸ್ಟ್ ನಿಮಗೇನೆ. ಕ್ಲೋಸ್ ಮಾಡಿಬಿಟ್ಟವ್ರೆ. ಮುಂದೆ ನಾಗೇಶ್ ಅವ್ರಿಗೂ ಬರೋಕೆ ಹೋಗ್ಬೇಡಿ. ಅವರೇ ಅನೌನ್ಸ್ ಮಾಡ್ತಾರೆ ಆ್ಯಕ್ಚುಲಿ. ಬಟ್ ಆದರೂ 300 ಜನ ಮಾತ್ರ ಬಿಡ್ತಾರೆ. ನೆಕ್ಸ್ಟು ಅನೌನ್ಸ್ ಮಾಡಿದ್ರು ಬರೋಕೆ ಹೋಗ್ಬಿಡಿ. ಏನೋ ಪ್ರಾಬ್ಲಮ್ ಆಗಿತ್ತಂತೆ. ಸೊ ಅದಕ್ಕೋಸ್ಕರ ಬಿಡ್ತಾರೆ. ನೋಡಿ ಫುಲ್ಲು ಕ್ಲೋಸ್. ಇಲ್ಲೇ ಫುಲ್ ಕ್ಲೋಸ್ ಮಾಡಿಬಿಟ್ಟವ್ರೆ ಗೈಸ್. ಇಲ್ಲೇ ಟಿಕೆಟ್ ತೊಗೊಳ್ದು ಆ್ಯಕ್ಚುಲಿ ಇಲ್ಲೇ ಹಾಕೊಂಡ್ರು. ಬಟ್ ಇಲ್ಲಿ ನೋಡಿ ಫುಲ್ಲಿ ಕ್ಲೋಸ್ ಮಾಡಿಬಿಟ್ಟವ್ರೆ. ಬರೋಕ್ಕೆ ಹೋಗ್ಬಿಡಿ ಗೈಸ್, ವೇಸ್ಟ್ ಬಂದರು ಗೈಸ್. ಗಾಯಿ ಕಡಲ್ಗೂ ಬಂದಿದ್ವಿ. ಸರ್ ಏನಿದೆ ಹೆಸರು? ಗಡಾಯ್ಕಲ್. ಸಾರಿ, ಬಂದಿದ್ವಿ. ಇಲ್ಲಿ ಓಪನ್ ಇಲ್ಲ, ಫುಲ್ ಕ್ಲೋಸ್ ಆಗ್ಬಿಟ್ಟೈತೆ ಗೈಸ್. ಇಲ್ಲೇ ಫೋಟೋಶೂಟ್ ಮಾಡ್ಕೊಂಡು ಅರ್ಧ ನೋಡಿ ಚೆನ್ನಾಗಿದೆ ಗೈಸ್. ಫಾಗು ಆ್ಯಕ್ಚುಲಿ ಯಾರೋ ಫೋಟೋಶೂಟ್ ಮಾಡ್ತವ್ರಲ್ಲಿ, ಓಪನ್ ಮಾಡಿಲ್ವಲ್ಲ, ಸೊ ಅದಕ್ಕೆ ಫೋಟೋಶೂಟ್ ಮಾಡ್ಕೋತವ್ರೆ ಇಲ್ಲಿ. ಸೊ ನಾವು ಒಂದೆರಡು ಫೋಟೋಶೂಟ್ ಮಾಡಿಕೊಂಡು ಇವಾಗ ರೂಮ್ ಕಡೆಗೆ ಹೋಗ್ತಾಯಿದ್ದೀವಿ. ಅಲ್ಲಿಂದ ನಾವು ಚಿಕ್ಕಮಗಳೂರು ಹೋಗ್ತೀವಿ ಗೈಸ್. ಇಲ್ಲಿಂದ 100 ಕಿಲೋಮೀಟರ್ ಅಣ್ಣ. ಎಷ್ಟಿದೆಯಲ್ಲ? ಎಷ್ಟು ಕಿಲೋಮೀಟ್ರ್ ಐತೆ? 101 ಕಿಲೋಮೀಟ್ರ್ ಐತೆ. ಸೊ ಇಲ್ಲಿಂದ ನಾವು ಚಿಕ್ಕಮಗಳೂರು ಇವಾಗ ರೂಟ್. ನಡ್ರಿ ಗೈಸ್ ಹೋಗೋಣ. ಮೋಡ ಆಕಾಶದಲ್ಲಿ ಹರಿಯುತ್ತಿದೆ ಅಲೆಗಳ ರೀತಿ, ತೇಲೋಣ ಗಾಳಿಯಲ್ಲಿ, ಹಾರೋಣ ರೆಕ್ಕೆ ಬೆಚ್ಚಿ, ಕಳೆದು ಹೋಗೋಣ ನಾವು ಪ್ರಕೃತಿಯ ಧ್ವನಿಯು ಕೇಳು, ದಟ್ಟವಾದ ಮಂಜಲ್ಲಿ ಹುಡುಕೋಣ ಬೆಟ್ಟದ ಬೆಳಕು, ನಡೆಯದೇ ಇರುವ ರಸ್ತೆಯಲ್ಲಿ ನಾ ನಡೆಯುವೆ, ಪ್ರಕೃತಿ ಜೊತೆ ಒಂದಾಗಿರುವೆ.
ಅವಳೆ ಕಾಯ್ಕೊಂಡು ಕೂತವ್ರೆ ಹೋಗೋಣ 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 ಅಂತ. ಏಯ್ ಏನೋ ವೆದರ್ ಮಾತ್ರ ಟೆಂಪೋ ನಮ್ಮ ಮುಂದಕ್ಕೆ ಬಿಡ್ಕೊಂಡಿಲ್ಲ, ನಾವೇ ಹೋಗ್ಬೇಕಿಲ್ಲ. ಜಾಸ್ತಿ ಚೆನ್ನಾಗ ಹೋಗ್ಬೇಕು, ಏನು ಮಾಡೋಕ್ಕಾಗಲ್ಲ. ತೊಗೊಂಡಿದ್ರೆ ಅದು ಟೆಂಪಲ್ ಇದೆ. ಇದು ಆಮೇಲೆ ಅಯೋಧ್ಯ ಅಂತ ಇದೆ, ಅಯೋಧ್ಯ. ನೋಡಿ ಹೆಂಗ ವೆದರ್ ಸಕ್ಕತ್ತಾಗೈತೆ ವೆದರ್ ಮಾತ್ರ. ಒಂದು ಪ್ಲೇಸಿಗೆ ಹೋಗ್ತಾ ಇದ್ದೀವಿ, ಅಲ್ಲಿ ಬಿಡ್ತಾರ ಬಿಡಲ್ವೋ ಗೊತ್ತಿಲ್ಲ, ಹೋಗ್ತಾ ಇದ್ದೀವಿ. ನೋಡೋಣ ಹೆಂಗೈತೆ. ಇನ್ನೊಂದು 6 ಕಿಲೋಮೀಟ್ರ್ ಏನೈತೆ, ಹೋಗ್ತಾ ಇದ್ದೀವಿ. ಅದರ ವೆದರ್ ಮಾತ್ರ ಸೂಪರ್ ಆಗಿದೆ. ಬೈಕಲ್ಲೇ ಬರಬೇಕು ಇಂಥ ಟೈಮಲ್ಲಿ. ಕಾರಿಗೆ ಇರೋಲ್ಲ, ಬಂತು ಅಂದರೆ ಏನು ಮಜಾನೂ ಇರೋಲ್ಲ. ಒಳ್ಳೆ ಸಕ್ಕತ್ತಾಗಿದೆ ಬೈಕಲ್ಲಿ ರೈಡ್ ಮಾಡಬೇಕಾದ್ರೆ. ಒಳ್ಳೆ ಪಾರ್ಟ್ನರ್ ಸಿಗಬೇಕು ಹೋಗ್ಬೇಕು ಅಂದರೆ. ಇಂಥೆಲ್ಲ ಕರ್ಕೊಳ್ಳೋದು ಏನಾಗುತ್ತೆ, ಏನೂ ಮಾತಾಡಲ್ಲ, ಏನು ಎಂಟರ್ಟೈನ್ಮೆಂಟ್ ಇಲ್ಲ. ಬಟ್ ಅವಾಗವಾಗ ಎಂಟರ್ಟೈನ್ ಮಾಡ್ತಾರೆ ಅಷ್ಟೇ, ಏನು ಇಲ್ಲ. ಆದರೆ ವೆದರ್ ನೋಡಿದೆ ಐತೆ ಮಸ್ತು ವೆದರ್. ಎಲ್ಲ ಕಾಲೇಜ್ಗೆ ಸ್ಕೂಲ್ಗೆ ಹೋಗ್ತಾ ಇದ್ದರೆ ಅದು ಟ್ರಿಪ್ ಮಾಡೋಕ್ಕೆ ಬಂದಿದ್ವಿ, ಟ್ರಿಪ್ ಮಾಡೋಕ್ಕೆ. ಈ ಕಾರ ಮುಂದೆ ಹೋಯ್ತಲ್ಲ, ನನಗೆ ಕೊಡ್ತಾ ಇಲ್ಲ, ನಾನೇ ಹೋಗ್ಬೇಕಿಲ್ಲ ಅಷ್ಟೇ. ಸ್ವಲ್ಪ ನೋಡ್ತೀನಿ, ಹೇಳ್ಬಿಟ್ಟಿಲ್ಲ, ನಾನು ಬರ್ತೀನಿ, ಆಗುತ್ತೆ. ಸ್ವಲ್ಪ ದೂರ ಆಗೈತೆ, ಹೋಯ್ತಾ ಇದ್ದೀವಿ. ನೈಸ್ ರೋಡ್, ಎಲ್ಲ ಕಡೆ ನೈಸ್ ರೋಡ್ ಮಾಡ್ತಾರೆ ಗೈಸ್, ಎಲ್ಲ ಕಡೆ ನೈಸ್ ರೋಡ್ ಮಾಡ್ತಾವ್ರೆ. ನೋಡೋಕ್ಕೆಲ್ಲ ಆರಾಮಾಗಿ ಹೋಗ್ಬೋದು. ಕವಿತೆ ಕವಿತೆ ನೀನೇಕೆ ರಾಗದಲ್ಲಿ ಬೆರೆತೆ ನನ್ನೆದೆಯ ಗೂಡಲ್ಲಿ ಕವಿತೆಗಳ ಸಂತೆ. ಓಲವೇ ನೀ ತಂದ ಹಾಡಿಗೆ ನಾ ಸೋತೆ. ಕವಿತೆ ಕವಿತೆ ನೀನೇಕೆ ಪದಗಳೇ ಕುಳಿತೆ. ಕವಿತೆ ಕವಿತೆ ನೀನೇಕೆ ರಾಗದಲ್ಲಿ ಬೆರೆತೆ. ಗೈಸ್ ಇವಾಗ ಅಲ್ಲಿಂದ ಬಂದ್ವಿ. ಅಲ್ಲಿ ಟ್ರೆಕ್ಕಿಂಗ್ ಮಾಡೋಕ್ಕಾಗಿಲ್ಲ, ಏನೋ ಇಲ್ಲ, ಓಪನೇ ಇಲ್ಲ ಆ್ಯಕ್ಚುಲಿ ಹೇಳಬೇಕು ಅಂತಂದರೆ. ಏನು ಮಾಡ್ತಾ ಹೋಗೋಣ. ಸೊ ಅದಕ್ಕೆ ಇವಾಗ ಡೈರೆಕ್ಟಾಗಿ ರೂಮ್ ಹತ್ರ ಬಂದ್ವಿ. ಟಿಫನ್ ಮಾಡಿಕೊಂಡು ದೇವಸ್ಥಾನಕ್ಕೆ ಹೋಗಿ ಬಂದು ಟಿಫನ್ ಮಾಡೋಣ. ಫಸ್ಟು ಹೊಟ್ಟೆ ಸಿಕ್ಕಾಬಿಡುತ್ತೆ. ಅಣ್ಣ ಪಲಾವ್ ತೊಗೊಂಡವ್ರೆ, ನಾನು ದೋಸೆ ತೊಗೊಂಡಿದ್ದೀನಿ. ಆರಿಸ್ಬಿಟ್ಟು ಇವಾಗ ದೇವಸ್ಥಾನಕ್ಕೆ ಹೋಗೋಣ. ಟೈಮ್ ಹೋಗೈತೆ. ಮತ್ತೆ ಚಿಕ್ಕಮಂಗ್ಳೂರು ಹೋಗಬೇಕು. ದೇವಸ್ಥಾನ ರಶ್ ಇತ್ತು ಅಂದರೆ ನಾನು ಚಿಕ್ಕಮಂಗ್ಳೂರಿಗೆ. ಹೆಂಗೈತಣ್ಣ? ಚೆನ್ನಾಗೈತಾ? ಬಂದರೆ ಟೇಸ್ಟ್ ಮಾಡಿದ್ದೀನಿ, ಚೆನ್ನಾಗೈತೆ. ಈಗ ಚೆನ್ನಾಗೈತೆ. ವೆಲ್ಕಮ್ಗೆ ವಿಶಾಖ ಅನ್ನೋದು ಚೆನ್ನಾಗೈತೆ. ಊಟ ಎಲ್ಲ ಟಿಫನ್ ಎಲ್ಲ ಆಯಿತು. ಈಗ ಹೊಡ್ತಾ ಇದ್ದೀವಿ ಇವಾಗ ರೂಮ್ಗೆ. ಹಾಂ ತಗೋ ನೋಡ್ತೀರಾ? ಹಾಂ ನೋಡ್ತೀರಾ? ನೋಡಿ
ಹಂಗೆ ಇದು ಹೇಳ್ರಿ ಸರ್ ರೂಮ್ಗೆ ಹೋಗಿ ಬ್ಯಾಗೆಲ್ಲ ಪ್ಯಾಕ್ ಮಾಡಿ ದೇವಸ್ಥಾನ ಕಡೆ ಹೋಗೋಣ ಬನ್ನಿ ಗಾಯ್ಸ್. ರೆಡಿಯಾಗಿ ಇವಾಗ ದೇವಸ್ಥಾನಕ್ಕೆ ಹೋಗ್ತಾಯಿದ್ದೀನಿ. ನಮ್ಮ ಅಣ್ಣ ರೆಡಿಯಾಗಿ ಬರ್ತಾವ್ರೆ, ಅವ್ರೇನೋ ಸರ್ಚ್ ಮಾಡ್ತಾವ್ರೆ ಆ್ಯಕ್ಚುಲಿ, ರೂಟ್ಗಳು ಮ್ಯಾಪ್ಗಳು ಚೆಕ್ ಮಾಡ್ತಾವ್ರೆ. ಸೊ ಇವಾಗ ರೆಡಿಯಾಗಿದ್ದೀವಿ, ರೆಡಿಯಾಗಿದ್ದೀವಿ. ಸೊ ಇವಾಗ ದೇವಸ್ಥಾನಕ್ಕೆ ಹೋಗಿ ಏನಾದ್ರು ಜನ ಜಾಸ್ತಿ ಇತ್ತು ಅಂತಂದರೆ ಆಚೆಯಿಂದ ನಮಸ್ಕಾರ ಹಾಕ್ಕೊಂಡು ಹೋಗ್ತಾ ಇರ್ತೀವಿ ಚಿಕ್ಕಮಂಗ್ಳೂರಿಗೆ. ಇಲ್ಲ ಕಮ್ಮಿ ಇದ್ದರು ಅಂತಂದರೆ ದರ್ಶನ ಮಾಡಿಕೊಂಡು ಹೊಡ್ತೀವಿ. ಇವಾಗ ಬಟ್ ವೆದರ್ ಸೂಪರ್ ಆಗಿದೆ ಗೈಸ್, ಒಳ್ಳೆ ಟೈಮ್ ಬಂದಿದ್ದೀವಿ, ಚೆನ್ನಾಗಿದೆ. ಬನ್ನಿ ಎಲ್ಲರೂ ನೋಡ್ರಿ ಗೈಸ್, ಬಾಣ ಹೋಗೋಣ, ಬೇಗ ಬನ್ನಿ. ದೂರ ಆಯ್ತಾ ಅಲ್ಲಿಗೆ ಈಗ ಮತ್ತೆ ಹಿಂದೆ ಬರಬೇಕಾ ಹೆಂಗೆ? ಅದು ಹಂಗೆ ಹೋದ್ರೆ ಡೈರೆಕ್ಟ್ 215 ಕಿಲೋಮೀಟರ್. ಓಕೆ, ಇಲ್ಲಿಂದ ಬಂದಂಗೆ ಹೋಗ್ತೀವಿ ಅಂದರೆ ಇಲ್ಲಿಂದ ಬಂದು ಇದ್ದೀನಿ ಅಂದರೆ ದೂರ. ಎಷ್ಟೈತೆ? ಹೆಂಗಪ್ಪ ಹೋಗ್ಬೇಕಾಗಿರೋ ದೇವಸ್ಥಾನಕ್ಕೆ ಇವಾಗ? ಯಪ್ಪ ಹೆಂಗಪ್ಪ ಇದು ದೇವಸ್ಥಾನಕ್ಕೆ ಹೋಗೋದು? ಹೆಂಗೆ ಹೋಗೋದು? ಹೆಂಗೈತೆ ಪ್ಲೇಸ್ ಹೆಂಗೈತೆ ನೋಡಿ. ಯಪ್ಪ ಹೆಂಡ್ರಿ ಒಬ್ಬರು ಜನ ಸರಿಯಾಗವ್ರೆ ಗಾಯ ಜನ ಅಲ್ಲಿ ಸರಿಯಾಗವಳಪ್ಪ ಜನ. ನಮಗೆ ದರ್ಶನ ಆದಂಗೆ ಇವಾಗ. ಇಲ್ಲಿ ಹೇಗವ್ರು ಜನ ಅಲ್ಲಿ? ಅಯ್ಯೋಯ್ಯಪ್ಪ ಜನ ನೋಡಿ ಗೈಸ್ ಎಷ್ಟೈತೆ, ಎಷ್ಟು ಕಾರ್ಗಳೈತೆ. ಯಪ್ಪ ನಮ್ಮ ದರ್ಶನ ಆದಂಗೆ ಇದು ಇವತ್ತು. ಮಗು ಚಲೋ. ಕ್ಯೂ ಕಮ್ಮಿ ಐತೆ ಗೈಸ್, ಕ್ಯೂ ಸಿಕ್ಕಾಡೆ ಕಮ್ಮಿ ಐತೆ. ಆರಾಮ ನೋಡಿ, ಏನೇನು ಜಾಗ ಎಲ್ಲ ಫ್ರೀಯಾಗೈತೆ. ಆರಾಮ ಬೇಗ ಹೋಗ್ತಾ ಇದ್ದೀವಿ. ಇನ್ನು ಅಷ್ಟೊಂದು ರಶ್ ಇಲ್ಲ ಗೈಸ್, ಆರಾಮಾಗಿ ಹೋಗ್ಬೋದು, ಏನು ಪ್ರಾಬ್ಲಮ್ ಇಲ್ಲ. ಹೆವಿ ಕಮ್ಮಿ ಅವರೇ ರಶ್, ಇದೆಲ್ಲ ಕಮ್ಮಿ. ನಮ್ಮ ಅಣ್ಣ ಒಳ್ಳೆ ಫುಲ್ಲು ಏನೋ ಒಂಥರ ಫೀಲಲ್ಲಿ ಬರ್ತಾವ್ರೆ ನೋಡಿ. ಹೇಮಂತಣ್ಣ ಹಾಯ್. ಹೌದು, ಹೊಸ ಥರ ರೂಲ್ಸ್ ನಮಗೂ ಗೊತ್ತಿದೆ ಫಸ್ಟ್ ಟೈಮು. ಇಲ್ಲಿ ನೋಡಿ ಕೂಡ ಹಾಕ್ಬಿಟ್ಟವ್ರೆ, ತಿರುಪತಿ ಥರ ಕೂಡ ಹಾಕೋದು ಇವಾಗ ಹೊಸ ಸಿಸ್ಟಮ್. ಇವಾಗ ಹೆಂಗೆ ಕೂಡ ಹಾಕೋರು ಇಲ್ಲಿ, ಎಷ್ಟು ಚೆನ್ನಾಗಿ ಮಾಡೋರು. ಕೂಡ ಹಾಕ್ತಾರೆ ಇವಾಗ, ಕೂಡ ಹಾಕಿದ್ವಿ, ಹಾಕವ್ರೆ. ಎಷ್ಟು ಗಂಟೆಗೆ ಓಪನ್ ಮಾಡ್ತಾರೋ ಗೊತ್ತಿಲ್ಲ ಗಾಯ್ಸಿದ್ದು, ಪಕ್ಕ ಲೇಟ್ ಆಗೋದಿಲ್ಲ, 100% ಲೇಟ್ ಆಗುತ್ತೆ. ಜನ ಇಲ್ಲ ಆದ್ರೂ ಕೂಡಾಕಿ ಬಿಡ್ತಾರೆ. ಸೇಮ್ ತಿರುಪತಿ ಹೆಂಗೈತೆ ಕೂಡಾಕಿ ಬಿಡ್ತಾರೆ, ಹಂಗೆ ಇದು ಬಿಡ್ತಾವ್ರೆ ಗಾಯ್ಸಿ. ಹೆಂಗೈತೆ ಇದ್ರು ಹೊಸದು ರೂಲ್ಸು, ಚೆನ್ನಾಗೈತಾ? ನೀವು ಸರಿ ಬಿಡು. ಎಷ್ಟು ವರ್ಷ ಆಯ್ತು ಬಂದಿದ್ದೀವಿ? ಎಷ್ಟು ವರ್ಷ ಆಯ್ತು ಬಂದಿದ್ದೀವಿ? ಯಾವತ್ತು ಬರಲೇ ಇಲ್ವ ಇಲ್ಲಿಗೆ? ಅದೇ ಇದೆಯಲ್ಲ ಜನ ಸ್ವಲ್ಪ ಬಂದು 13 ವರ್ಷ ಆಯ್ತು ಬಂದಿದ್ದೀವಿ. ಸರಿ ಬಿಡಿ, 13 ವರ್ಷ ಆಯ್ತು ಅಂತ ಬಂದು ಹೆಣ್ಣ. ಸರಿ ಸಿಗೋಣ ಮತ್ತೆ. ಹೆಂಗೆ ತಿರುಪತಿ ಹೆಂಗೆ ರೂಲ್ಸ್ ಮಾಡೋರು ಸೇಮ್ ಅದೇ ಥರ ರೂಲ್ಸ್ ಇಲ್ಲಿ. ಫಸ್ಟ್ ಗೇಟ್ ಬಿಟ್ಟವ್ರೆ, ಆಮೇಲೆ ನಮ್ದು ಸೆಕೆಂಡ್ ಗೇಟು, ಆಮೇಲೆ ಥರ್ಡ್ ಗೇಟು. ಇಲ್ಲಿ ನೋಡಿ ಹೆಂಗೆ ನಿಂತವ್ರಲ್ಲಿ, ನೋಡಿ ಹೆಂಗೆ ನಿಂತವ್ರಲ್ಲಿ. ಸೇಮ್ ತಿರುಪತಿ ಸ್ಟೈಲ್ ಎಲ್ಲ. ಗಾಯ್ಸ್ ಇವಾಗ ಫುಲ್ ದರ್ಶನ ಮಾಡಿಕೊಂಡು ಚೆನ್ನಾಗಿ ದರ್ಶನ ಆಯಿತು, ಮುಗಿಸ್ಕೊಂಡು ಆಚೆ ಬಂದಿದ್ದೀವಿ. ಇವಾಗ ಚೆನ್ನಾಗಾಯ್ತು ಗಾಯ್ಸ್, ದರ್ಶನ ಎಲ್ಲ ಆಯಿತು. ಇವಾಗ ಊಟ ಮಾಡೋಕ್ಕೆ ಹೋಗ್ತಾಯಿದ್ದೀವಿ. ಇಲ್ಲೇ ದೇವ್ರ ಪ್ರಸಾದ ಊಟ ಮಾಡೋಕ್ಕೆ. ಯಪ್ಪ ಏನು ಸೆಕೆ ಹೊಡಿತಾಯಿದ್ದು, ನೆನ್ನೆಲ್ಲ ಮಳೆ ಹರಿತಾಯಿತ್ತು. ಇವಾಗ ನೋಡಿದ್ರೆ ಬಿಸಿಲು ಹೋಗಿದ್ದೆಲ್ಲ ಒಂದು ವೆದರ್ ಸ್ವಲ್ಪ ಚೇಂಜಸ್ ಆಗೈತೆ. ಸಿಕ್ಕಾಪಡೆ ಸೆಕೆ ಗೈಸ್, ಸಿಕ್ಕಾಪಡೆ. ಯಪ್ಪ ಸಖತ್ತಾದ ದರ್ಶನ ಆಯಿತು. ಮಾತ್ರ ಚೆನ್ನಾಗಿ ದರ್ಶನ ಆಯ್ತು ಅಣ್ಣ, ನಿಧಾನಕ್ಕೆ ಏನಿಲ್ಲ ಅಂದರೂ ಆರಾಮಾಗಿ ಆಯಿತು. ಚೆನ್ನಾಗಿತ್ತು ದರ್ಶನ, ಚೆನ್ನಾಗಾಯ್ತು. ಇವಾಗ ಪ್ರಸಾದ ತಿನ್ನಕ್ಕೆ ಹೋಗ್ತಾಯಿದ್ದೀವಿ. ನಡೀರಿ ಹೋಗೋಣ. ಪಾಯಸ, ಸಾಂಬಾರು, ಪ್ರಸಾದ ಚೆನ್ನಾಗಿದೆ, ಟೇಸ್ಟ್ ಆಗಿತ್ತು ಗೈಸ್. ಇವಾಗ ಪ್ರಸಾದ ತಿನ್ಕೊಂಡು ಇವಾಗ ರೂಮ್ ಕಡೆ ಹೋಗ್ತಾಯಿದ್ದೀವಿ.
ಸಕ್ಕತ್ತಾಗಿತ್ತು ಪ್ರಸಾದ ಮಾತ್ರ ನೋಡಿ. ಮುಗಿದ್ರೆ ಎಷ್ಟು ಕಮ್ಮಿ ಆಗೋಗಿದೆ. ಎಲ್ಲ ಹೋಗ್ತಾವ್ರಿ ಮನೆ ಕಡೆಗೆ ಅಷ್ಟೇ. ಪ್ರಸಾದ ತಿನ್ಕೊಂಡು ಇವಾಗ ರೂಮ್ಗಡೆ ಹೋಗಿ ಇವಾಗ ನೆಕ್ಸ್ಟ್ ದರ್ಶಿನಿ ಗೈಸ್ ಎಲ್ಲ ಪ್ಯಾಕೆಲ್ಲ ರೆಡಿ ಆಯಿತು. ಇವಾಗ ಕಾಫಿ ಕುಡಿತಾ ಇದ್ದೀವಿ. ಕಾಫಿ ಕುಡ್ಕೊಂಡು ಬ್ಯಾಗ್ ರೆಡಿ ಮಾಡಿ ಜೂಟ್ ಹಾಕ್ತಿರೋದು ನೋಡಿ. ಎಲ್ಲ ಹಿಂಗೆ ಮಾಡೋ ಹಿಂಗೆ ಮುಚ್ಕೊಂಡು ಹೆವಿ ಮಳೆ ಬಂತು ಇವಾಗ ಜಸ್ಟು. ಏನಂದ್ರೆ ಏನು ಮಾಡಿದ್ರ ಕೊಡ್ತೀವಿ ಅನ್ಬೇಕಾಯ್ತು. ಅಯ್ಯೋ ಪಾಪ ನಮ್ಮಣ್ಣ ತಡಿಯೋಣ ಕೊಡ್ತೀನಿ ತಡಿಯೋಣ. ಇವಾಗ ಕಾಫಿ ಕುಡ್ಕೊಂಡು ಜೂಟ್ ಹಾಕ್ತಾರೋದು ಗೈಸ್. ಮಳೆ ಸ್ಟಾರ್ಟ್ ಆಗೋದು ಮುಂಚೆ ಚಿಕ್ಕಮಂಗ್ಳೂರು ಜೂಟ್. ಇವಾಗ ಚೆಕ್ಔಟ್ ಆಗ್ತಾಯಿದ್ದೀವಿ. ಹೋಗ್ಬೇಕು ಇವಾಗ ಫಸ್ಟು ಚೆಕ್ಔಟ್ ಆಗಿ ಅಲ್ಲಿ ರಿಸೆಪ್ಷನ್ ಹತ್ರ ಅಮೌಂಟ್ ಇಸ್ಕೋಬೇಕು. ಅಮೌಂಟ್ ಇಸ್ಕೊಂಡು ಹೋಗ್ತಾ ಇರೋದು. ಸೊ ಸೆಕೆ ಬೇರೆ ಈ ಕಡೆ ಮಳೆ ಎರಡೂ ಮಿಕ್ಸ್ ಆಗ್ತೈತೆ. ನೋಡ ಚೆಕ್ಔಟ್ ಆಗಿದ್ದೀವಿ. ಅಮ್ಮಣ್ಣ ಇಷ್ಟು ಕಷ್ಟ ಬೀಳ್ತಾವೆ ನೋಡಿ ಕಟ್ಟಕ್ಕೆ. ಸರಿಯಾಗಿ ಕಟ್ಟಿದ್ದೀವಿ ನೋಡಿಲ್ಲ ಗೇಜ್ ಮಾತ್ರ. ಗ್ಯಾಸ್ ಹೊಡ್ತಾ ಇದ್ದೀವಿ. ಮಳೆ ಸ್ಟಾರ್ಟ್ ಆಗ್ಬಿಡೈತೆ ಅದಕ್ಕಿಲ್ಲಿ. ಮಳೆ ಸ್ಟಾರ್ಟ್ ಆಗೈತೆ ಹೊಡ್ತಾ ಇರೋದು ಇವಾಗ ರ್ಯಾಕೆಟ್ ಹೋದಂಗೆ ಇವಾಗ. ಬಾಯ್ 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 ಹಚ್ಕೋಣ. ತಿಮಿರು ಚಿಮ್ಮುತ್ತಿದೆ ಸುಳ್ಳಾಡುವ ಕವಿಯಾದ ಪೊಗರು ಅವಳು ಬರಲು ಮನದಲ್ಲಿ ಪದಗಳದೆ ಚಿಲುಮೆ ಮನದ ಕಡಲ ದಡದಾಟೋ ಅಲೆಗಳಲು ಮುಗಿಲ ಹೆಗಲ ಮೇಲೇರಿ ತೇಲುತ್ತಿದೆ ಹೃದಯ ಮಡಿಲ ಹುಡುಕಿ ಎದೆ ಬಾಗಿಲಿಗೆ ಬಂತೋ ಪ್ರಣಯ ಉನ್ಮಾದ ತಾನಾಗಿ ಹಾಡಾಗೋ ಸಮಯ ಏಕಾಂತ ಕಲ್ಲನ್ನು ಮಾಡುವುದೋ ಕವಿಯ ಮುಗಿಲ ಹೆಗಲ ಮೇಲೆ. ಫುಲ್ ಡೇಂಜರ್ ಝೋನ್ ಗಾಯಿತು. ಇದು ಫುಲ್ ಡೇಂಜರ್ ಝೋನ್ ಇದು. ಮೇಲಿಂದ ಕಲ್ಲು ಹೆಂಗೆ ಬೀಳ್ತು ಗೊತ್ತಾಗಲ್ಲ. ಇಲ್ಲಿ ನೋಡ್ಕೊಂಡು ಹೋಗ್ಬೇಕು, ಹುಷಾರಾಗಿ ಹೋಗ್ಬೇಕು. ಸಂಜೆ ಹೊತ್ತು ಓಡೋಕ್ಕಾಗಲ್ಲ ಈ ಕಡೆ. ಸಂಜೆ ಹೊತ್ತು ಓಡೋಕ್ಕೆ ಕಷ್ಟ ಇತ್ತು ಈ ಕಡೆ. ಆನೆ ಸಂಚಾರ ಅಂತ ಹಾಕೋರು. ಆನೆ ಸಂಚಾರ ಓಡಾಡ್ತದೆ. ಸೊ ಹುಷಾರಾಗಿ ಓಡಾಡಿ ಅಂತ ಅಂದವ್ರೆ. ಸೊ ನೀವು ಬಂದರೆ ಬೇಗ ಬನ್ನಿ ಈ ಕಡೆ, ಬೇಗ ಬರಬೇಕು. ನೈಟ್ ಟೈಮ್ ಬರ್ತೀನಿ ಅಂತಂದರೆ ಸಿಕ್ಕಾಪಟ್ಟೆ ಕರ್ಕೊಂಡು ನೈಟ್ ಹೊತ್ತು ಮಾತ್ರ ಬರೋಕ್ಕೆ ಹೋಗ್ಬಿಡಿ. ಜಲ್ದಿ ತೆಗಿಯಂಗಿಲ್ಲ ಅಂತ ಅಂತಾರೆ. ಇದು ಅಪ್ಪ ಇವಾಗ ರೂಮಿಗೆ ಬಂದ್ವಿ ಗೈಸ್. ಇವಾಗ ಫುಲ್ ನೋಡಿ ವ್ಯೂ ಹೆಂಗೈತೆ ಚಿಕ್ಕಮಂಗ್ಳೂರಿಂದ. ಚೆನ್ನಾಗೈತೆ ರೂಮ್ ನೋಡಿ ಗೈಸ್. ರೂಮಿಗೆ ಚೆನ್ನಾಗೈತೆ. ನಮ್ಮ ಬಡಿ ಅಣ್ಣ ಆಲ್ರೆಡಿ ನೋಡಿ ಹಿಂಗೈತೆ. ಫುಲ್ ಸುತ್ತೋಡೆ ಗೈಸ್. ಇವಾಗ ಫುಲ್ ರೆಸ್ಟ್ ಮಾಡಿ ನಾಳೆ ಬೆಳಿಗ್ಗೆ ಎದ್ದು ಮುಳ್ಳಯ್ಯನಗಿರಿಗೆ ಹೋಗ್ಬೇಕು. ಫುಲ್ ರೆಸ್ಟ್ ಹೊಡೋಕೆ ಇವಾಗ ಸಕ್ಕತ್ತಾಗಿತ್ತು ಇವತ್ತು. ನೋಡಿ ಗೈಸ್ ಇವತ್ತೊಂದು ವೀಡಿಯೋ ಇಷ್ಟ ಆಗಿತ್ತು ಗೈಸ್. ಒಂದು ಸಕ್ಕತ್ತಾಗಿ ಎಂಜಾಯ್ ಮಾಡಿದ್ದೀವಿ. ಅಂದರೆ ಸಕ್ಕತ್ತಾಗಿ ಅಂದರೆ ಬೈಕ್ ರೈಡ್ ಸಕ್ಕತ್ತಾಗಿ ಮಾಡಿದ್ದೀವಿ. ಒಳ್ಳೆ ವ್ಯೂಗಳು ನೋಡಿದ್ದೀವಿ. ಸಕ್ಕತ್ತಾಗಿದೆ ಗೈಸ್. ಆದರೆ ಏನಂದರೆ ಜಾಸ್ತಿ ವೀಡಿಯೋ ಮಾಡೋಕ್ಕಾಗಲಿಲ್ಲ ಮತ್ತು ಫೋಟೋಶೂಟ್ ಮಾಡೋಕ್ಕಾಗಿಲ್ಲ. ಯಾಕಂದರೆ ಅಂಥ ಪಾಯಿಂಟ್ಗಳು ಅಂಥ ಪ್ಲೇಸ್ಗಳಿತ್ತು. ಸೊ ಫಸ್ಟ್ ಹೋಗಿ ರೀಚ್ ಆಗಬೇಕು ಅನ್ನೋ ಪಾಯಿಂಟ್ ಆಫ್ ವ್ಯೂಯಿಂದ ನಾವು ಬೇಗ ಬಂದ್ವಿ ಅಷ್ಟೇ. ಸಕ್ಕತ್ತಾಗೈತೆ. ಆದರೆ ಹಾಗೆ ಮರಿಬೇಡಿ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ಪ್ಲೀಸ್ 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 ಸಪೋರ್ಟ್
ಸಪೋರ್ಟ್ ಮಾಡಿ ಗೈಸ್. ಟೇಕ್ ಕೇರ್.